ಇವತ್ತ ಮುಂಜಾನೆ ಬೇಗ ಎದ್ದು ದನಗಳಿಗೆ ಸೈಲೆ ತುಂಬಿಕೊಂಡು ಸೈಲೆ ತಗೊಂಡು ತೋಟ ತಗೊಂಡೆ. ಅಲ್ಲಿ ದನಗಳಿಗೆ ಮುಸ್ರೆ ಎಲ್ಲ ಇಕ್ಕಿ 4 ಹಸುಗಳಿವೆ. ಟೊಮೊಟೊ ಸಸಿ ನೆಡಬೇಕಾಗಿತ್ತು. ಟೊಮೊಟೊ ಸಸಿಗಳು ತಗೊಂಬಂದನು ಕೇಳಿಲಿ ಬಾಚಿತಿಲ್ಲ. ಇನ್ನು ಕಸ ಎಲ್ಲ ತಗೊಂಡೋಗಿ ತೋಟಕ್ಕೆ ಹಾಕಿ ಟೊಮೊಟೊ ಸಸಿ ನೆಡೋ ಜಾಗದಲ್ಲಿ ವೇಸ್ಟ್ ಗಿಡಗಳೆಲ್ಲ ಬೆಳೆದಿತ್ತು. ನಮ್ಮ ಅಪ್ಪಾಜಿ ಕಿತ್ತಾಕ್ತಿತ್ತು. ಕಿತ್ತಾಯಿತು. ಗಿಡ ಎಲ್ಲ ಕಿತ್ತಾದ್ಮೇಲೆ ಬಂದು ಇಲ್ಲಿ ಟೊಮೊಟೊ ಸಸಿಗಳಿಗೆ ನೀರು ಹಾಕ್ತಿತ್ತು ನಮ್ಮ ಅಪ್ಪಾಜಿ. ತೆಂಗಿನ ಸಸಿಲಿ ಒಣಗಿರೋ ಗಾರಿಗಳೆಲ್ಲ ಇದ್ದು ಅಂತ ಕಿತ್ತಾಕ್ತಿದ್ರು. ಕಿತ್ತಾಕಿ ಆದಮೇಲೆ ನಮ್ಮಮ್ಮ ಬತ್ತು ಅಷ್ಟೊತ್ತಿಗೆ ಇಟ್ಕೊಂಡು ನಾನು ದನಗಳೆಲ್ಲ ಇಟ್ಕೊಂಡು ಮೇಯ್ಸೋಕೆ ಗೂಟ ಮರ್ತು ಬಂದಿದ್ದೆ ಅಂದ್ಬಿಟ್ಟು ವಾಪಸ್ ಹೋದೆ ಗೂಟ ತರೋಕ್ಕೆ. ನಾನು ಗೂಟ ತಗೊಂಡು 2 ಹಸ್ಕೊಂಡು ವಾಪಸ್ ಇಟ್ಕೊಂಡು ಹೋದೆ. ನಮ್ಮಮ್ಮ ಅಷ್ಟೊತ್ತಿಗೆ ಮೇವೆಲ್ಲ ಹಾಕಿತ್ತು ಆ ದನಗಳಿಗೆ. ಇನ್ನು ಮೇವು ತಗೊಂಡೋಗಿ ಶೆಡ್ಗಳಿಗೆ ಹಾಕೋಕೆ ಹೋದೆ ನೈಟ್ ತಿನ್ನೋದಕ್ಕೆ. ತಮ್ಮ ಶೆಡ್ಡಿಗೆ ಮೇವು ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ಒಣಲ್ ತರಬೇಕಾಗಿತ್ತು. ಹೋದೆ. ಇಲ್ಲೆಲ್ಲ ಹಾಕಿ ಮೇವು ರೆಡಿ ಮಾಡಿತ್ತು ನಮ್ಮಮ್ಮ. ಇದು ದನಿಗೆ ಕರಗ್ದಂಗಾಗಿತ್ತು, ಅದಕ್ಕೆ ತೊಳ್ಕೆ ಎಸ್ದೆ. ಇದು ತೊಳ್ಕೆ ಎಸ್ಬಿಟ್ಟು ಇತ್ತಂಬಂದ್ಬಿಟ್ಟು ಚೆನ್ನಾಗಿರೋ ಮೇವು ಶೆಡ್ಡಿಗೆ ಹಾಕ್ತೆ. ನಮ್ಮಮ್ಮ ಮೆದೆ ರೆಡಿ ಮಾಡೋಕ್ಕೆ ಅಂದ್ಬಿಟ್ಟು ಈ ಥರ ಎಡೆಮಟ್ಟೆ ರೆಡಿ ಮಾಡಿಕೊಂಡು ಕೆಳಗೆಲ್ಲ ಹುಲ್ಲಿರ್ಕೊಂಡು ಲೆವೆಲ್ ಮಾಡ್ತಿತ್ತು. ಸರಿ ಆಯಿತು ಅಂತ ನಾನು ಇಲ್ಲಿ ದನಗಳೆಲ್ಲ ಉಜ್ಜುತ್ತವೆ ಅಂತ ಬೇಲಿ ಹಾಕಿದೆ. ಬೇಲಿ ಹಾಕಿದ ಮೇಕೆಲ್ಲ ಟಾಪಲ್ಲಿ ಬಿಡಬೇಕಾಯ್ತು. ನೀರು ಬಂದರೆ ಒಳಗೆ ಕಿಳ್ಕೊಳ್ಳುತ್ತೆ ಅಂತ ಟ್ಯಾಕ್ಟ್ರ್ ಬತ್ತು ಹೊರಕ್ಕೆ. ಟ್ಯಾಕ್ಟ್ರ್ ಹೊಡಿತಿತ್ತು. ನಾನು ಹೋಗಿ ಪೈಪೆಲ್ಲ ತಗೊಂಬಂದು ನೀರು ಬಿಡೋಕೆ ಪೈಪ್ ಜೋಡಿಸ್ಕೊಂಡೆ. ನಮ್ಮ ಕಡೆ ಗೇಟ್ ವಾಲ್ ಆನ್ ಮಾಡಿ ನಮ್ಮ ಚಿಕ್ಕಪ್ಪರ ಕಡೆ ಗೇಟ್ ವಾಲ್ ಹೋಗ್ಬಿಟ್ಟು ಆಫ್ ಮಾಡಿ ಬಂದೆ. ಆಫ್ ಮಾಡಾದ್ಮೇಲೆ ಬಾವಿ ಆನ್ ಆಗಿದೆಯಾ ನೋಡೋಕೆ ಹೋದೆ. ಆನ್ ಆಗಿದ್ದಿಲ್ಲ. ಹೋಗ್ಬಿಟ್ಟು ಆಟೋ ಸ್ಟಾರ್ಟ್ ಆನ್ ಮಾಡಿದೆ. ಆನ್ ಮಾಡಿದ್ಮೇಲೆ ಟ್ಯಾಂಕಿಗೆ ನೀರು ತುಂಬಿಸಿ ನೀರು ಬಿಡೋಕೆ ಸ್ಟಾರ್ಟ್ ಮಾಡಿದೆ. ನಮ್ಮಮ್ಮ ಟೊಮೊಟೊ ಸಸಿಗಳೆಲ್ಲ ತಗೊಂಬಂದು ರೆಡಿ ಮಾಡ್ಕೊತಿತ್ತು. ಟೊಮೊಟೊ ಸಸಿಗಳೆಲ್ಲ ನೆಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಈ ಕಡೆ ಇಷ್ಟು ಗ್ಯಾಪ್ ಉಳ್ಕೊತು. ಇಷ್ಟಕ್ಕೆ ಮಾತ್ರ ಆಗ್ತು. ಕರೆಂಟ್ ಹೋಯ್ತು. ಇಷ್ಟೆಲ್ಲ ಹಾಕಾಯ್ತು. ಹೋಗ್ಬಿಟ್ಟು ಆಟೋ ಆಫ್ ಮಾಡಬೇಕಾಗಿತ್ತು. ಮಳೆ ಓದಿರೋದ್ರಿಂದ ಸುಮ್ಮನೆ ಎಂತ ಕಾಣು ಅಂತ ಹೋಗ್ಬಿಟ್ಟು ಆಫ್ ಮಾಡಿಬಿಟ್ಟು ಬಂದೆ. ಇನ್ನು ಕೈಕಾಲೆಲ್ಲ ಗೊಜ್ಜೆ ಆಗಿತ್ತು ಅಂತ ಬಂದ್ಬಿಟ್ಟು ಕೈಕಾಲೆಲ್ಲ ತೊಳ್ಕೊಂಡೆ. ಅಷ್ಟೊತ್ತಿಗೆ ದನ ಎಲ್ಲ ಒಳ್ಳೆ ಕಟ್ಟಾಕಿದ್ರು. ನಮ್ಮಲ್ಲಿ ಇಟ್ಕೊಂಡು ಮನೆ ಕಡೆ ಹೊರಟೆ. ಚಕ್ಲಿ ವಡೆ ಎಲ್ಲ ತಿಂದ್ಬಿಟ್ಟು 1 ಅವರ್ ಕೂತ್ಕೊಂಡು ವಾಪಸ್ ಊಟ ಮಾಡೋಕೆ ಹೊರಟೆ. ಚಿಕನ್ ಸಾರು ಇತ್ತು. ನಮ್ಮ ಖುಷಿಗೆ ಒಂದು ಪೀಸ್ ಹಾಕ್ಬಿಟ್ಟು ಮನೆಯವರೆಲ್ಲ ಕೂತ್ಕೊಂಡು ಊಟ ಮಾಡಿ ನಮ್ಮ ಗುಂಡ ಊಟ ಹಾಕಿ ಗುಂಡನು ಊಟ ಮಾಡ್ದೆ.